ವಠಾರದ ವನಿತೆಯರೆಲ್ಲ ಸೇರ್ಕೊಂಡು ಪುಷ್ಪಕ ವಿಮಾನದ ಮೇಲೆ ಹತ್ತಿಸ್ತಾ ಇದ್ದೀರಾ. ಹಾರಾಡ್ತಾ ಇದ್ದೀರಲ್ಲ ಪುಷ್ಪಕ. ಕಾಲು ತೋರಿಸು. ಕಾಲು ನೆಲದ ಮೇಲೆ ಇದೆಯಲ್ಲ ಪುಷ್ಪಕ. ಅವರೆಲ್ಲ ಅಷ್ಟೆಲ್ಲ ಹೊಗಳ್ತಾ ಇದ್ರು, ಸುಮ್ಮನೆ ನಿಂತಿದ್ದೀರಲ್ಲ ಪುಷ್ಪಕ. ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳೋದ್ ಬೇಡವಾ? ಇವನೇನಾರು ಕಿತಾಪತಿ ಮಾಡಿದಾನ? ನನ್ನನ್ನು ಬೇರೆ ಆಡ್ಕೋತಾ ಇದ್ದಾನೆ. ಥ್ಯಾಂಕ್ಸ್ ಹೇಗ್ ಬರುತ್ತೆ? ಬರಲ್ಲ ಅಲ್ವಾ? ನಾವು ಮಾಡದೇ ಇರೋ ಕೆಲಸಕ್ಕೆ ಜನ ಹೊಗಳ್ತಾ ಇದ್ರೆ ಥ್ಯಾಂಕ್ಸ್ ಹೇಳೋದಿರ್ಲಿ, ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ. ಈಗ ಪುಷ್ಪಕಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಮ್ಮ ಒಟಾರಕ್ಕೋಸ್ಕರ ಅವರು ಇಂಗು ಗುಂಡಿ ತೋರಿಸಿದ್ದಾರೆ. ಸುಮ್ಮನೆ ಆಡ್ಕೋತಿರಲ್ರಿ ನೀವು ಅವ್ರನ್ನ? ಅಯ್ಯೋ ಕರ್ಮವೇ, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಏನಾದ್ರೂ ಇದೆಯಾ? ಈ ವಟಾರ ಅಷ್ಟೇ ಅಲ್ಲ, ಇಡೀ ಬಡಾವಣೆಯ ಇಂಗುಗುಂಡಿನ ಸ್ಪಾನ್ಸರ್ ಮಾಡಿದವರು ಆರ್ಯವರ್ಧನ್ ಸಂಸ್ಥೆಯವರು. ಸ್ಪಾನ್ಸರ್ ಮಾಡೋದು ಅಂದ್ರೆ ಏನ್ ಹೇಳಿ? ದುಡ್ಡು ತಗೊಳ್ಳದೆ ಮಾಡೋದು ಅಂತ. ಏನು ಸುಬ್ಬಣ್ಣ ದುಡ್ಡು ಖರ್ಚು ಮಾಡಿ ಗುಂಡಿ ತೆಗೆಸ್ದ ಅಂತ ಅಂದ್ಕೊಂಡ್ರ? ಇನ್ನು 50,000 ರೂಪಾಯಿ ಪುಷ್ಪಕ್ಕನ ಹತ್ರನೇ ಸೇಫ್ ಆಗಿದೆ. ಸಾರಿ ಪ್ರೆಸಿಡೆಂಟ್ ಅಮ್ಮನವ್ರ ಹತ್ರ. ಏನ್ ಹೇಳ್ತಾ ಇದ್ದೀರಿ ರಘುಪತಿ ಅವರೇ? ನೋಡಿ, ನಾನು ಈ ವಠಾರದ ಹಿತದೃಷ್ಟಿಯಿಂದ ನಿಜ ಹೇಳ್ತಾ ಇದ್ದೀನಿ, ನಿಜ. ಏನ್ ಪುಷ್ಪಕ ಇವ್ರು ಹೇಳ್ತಾ ಇರೋದು ನಿಜನಾ? ಪುಷ್ಪಕ, ಹಾಗಾದ್ರೆ ಈ ಕೆಲಸಗಳೆಲ್ಲ ನೀವು ದುಡ್ಡು ಕೊಟ್ಟು ಮಾಡಿಸಿದ್ದಲ್ವಾ? ಮತ್ತೆ ದುಡ್ಡೇನಾಯ್ತು? ದುಡ್ಡೆಲ್ಲ ಏನ್ ಮಾಡಿದ್ರಿ ಅಂದ್ರ ಎಂಗೇಜ್ಮೆಂಟು ಖರ್ಚಿರುತ್ತಲ್ಲ, ಅರ್ಶನ ಶಾಸ್ತ್ರ ಅದು ಇದು ಅಂತ. ವಠಾರದ 50,000 ರೂಪಾಯಿನ ಇವ್ರ ಮನೆ matrimonial.com ನ ಭರ್ಜರಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ. ಹೊಡಿರಪ್ಪ ಇದಕ್ಕೆಲ್ಲ ಚಪ್ಪಾಳೆ ಹೊಡಿರಿ. ಓಕೆ, ಆಫೀಸ್ ಬರ್ತಿದ್ಯಾ? ಗ್ರೇಟ್. ಬರ್ತಾ ಟ್ರಂಕ್ ಕೀ ಮಾತ್ರ ತರೋದು ಮರಿಬೇಡನು. ಹಾ, ಓಕೆ, ಸಿವ್ ಸರ್. ಟ್ರಂಕಿನ ಅದು ಯಾವ ಟ್ರಂಕೋ ಏನೋ. ಈ ಹರ್ಷ ಸರು ಮತ್ತೆ ಅನು ಏನು ಮಾಡ್ತಿದಾರೋ ಅರ್ಥನೇ ಆಗಲ್ಲ. ಆ ಅನು ಎಲ್ಲೆಲ್ಲಿ ಇರ್ತಾಳೋ ಅಲ್ಲೆಲ್ಲ ಇಂಥ ಕೆಲಸನೇ ಆಗೋದು. ತೊಳೆ ಈ ಫೈಲಲ್ಲಿ ಕೊಡಿ. ಈ ಅನು ಶಾಸ್ತ್ರ ಇದ್ರೂ ಆಫೀಸಿಗೆ ಬರ್ತಿದ್ದಾಳೆ ಅಂದ್ರೆ ಆ ಟ್ರಂಕಲ್ಲಿ ಏನೋ ಇಂಪಾರ್ಟೆಂಟ್ ವಿಷಯ ಇರಲೇಬೇಕು. ಈ ಅವಳು ತಗೊಂಬರ್ಲಿ, ಮುಂದಿನ ಚಾರ್ಜ್ ನಾನು ತಗೋತೀನಿ. ಅನು, ಇವತ್ತು ಶಾಸ್ತ್ರ ಇತ್ತಲ್ವಾ? ಆಫೀಸಿಗೆ ಯಾಕೆ ಬಂದಿದ್ಯಾ? ಹಾಯ್ ಅನು, ಬಂದ್ಯಾ? ಥ್ಯಾಂಕ್ ಗಾಡ್. ಸಾರಿ ಅನು, ನೀನು ಎಂಗೇಜ್ಮೆಂಟ್ ಬರೋಕ್ಕಾಗಿಲ್ಲ. ನಾನು ಹೇಳಿ ತಂದಿದ್ಯಾ? ಹರ್ಷ, ಏನಿದು? ಇವತ್ತವಳದು ಕಂಕಣ ಶಾಸ್ತ್ರ. ಅವಳ ವೈಯಕ್ತಿಕ ಜೀವನದಲ್ಲಿ ಅವಳು ಬ್ಯುಸಿ ಇದ್ದಾಳೆ. ಅಂಥದ್ರಲ್ಲಿ ಅವಳನ್ನ ಯಾಕೆ ಕರ್ಸಿದೆ ಅಲ್ಲಿ? ದಾದಾ, ಏನು ಕೆಲಸ ಹೇಳಿಲ್ಲ, ಜಸ್ಟ್ ಹಾಗೆ ಕೀ ಬೇಕಿತ್ತು ನನಗಷ್ಟೇ. ಯಾವ ಕೀ ಹರ್ಷ, ಯಾವ ಕೀ? ಅನು, ತಂದಿದ್ಯಾ? ಈ ಕೀ ದಾದಾ, ಬೇರೇನ್ ಕೆಲಸ ಇಲ್ಲ, ಕೆಲಸ ಮಾಡ್ಸೋಕೆ ಕರ್ಸಿಲ್ಲ. ನಾಳೆಯಿಂದ ಅನು ಇಸ್ ಫ್ರೀ, ಅವಳ ಆಫೀಸ್ ಕರ್ಸಲ್ಲ. ಅನು, ಕಮ್ ವಿತ್ ಮೀ. ಅನು ಕಣ್ಮುಂದೆ ಬಂದ್ರೇನೆ ನಮ್ಮ ಸರ್ ಬದಲಾಗ್ಬಿಡ್ತಾರೆ. ಸರ್ ಬೇರೆಲ್ಲೋ ಹೋಗ್ತೀನಿ ಎಂದಿದ್ರಲ್ಲ, ಇವಳು ಆಫೀಸಿಗೆ ಬರ್ತಾಳೆ ಅಂತ ಗೊತ್ತಾಗಿ ಇವರು ಆಫೀಸಿಗೆ ಬಂದ್ಬಿಟ್ರಾ? ಇವಳು ಏನು ತಲೆ ಕೆಡಿಸ್ತಾಳೋ ಏನು. ಈ ಕ್ಷಣನೇ ಅವಳಿಂದ ಹೋಗ್ಬೇಕು. ಹೇಗೆ ಅವಳನ್ನ ಕಳಿಸೋದು? ಸರ್, ನೀವು ಬೇರೆ ಎಲ್ಲೋ ಹೋಗೋ ಪ್ಲಾನ್ಸ್ ಇದೆ ಅಂತ ಅಂದಿದ್ರಿ. ದ ಪ್ಲಾನ್ ಇಸ್ ಚೇಂಜ್ಡ್.
ಅನು ಒದ್ದಿದ್ದ ಕೆಲಸ ಮುಗಿತಾರ? ಕೀ ಕೊಟ್ಟಾದ್ಮೇಲೂ ಇನ್ನು ಯಾಕಿದೆಯಾ ಇಲ್ಲಿ? ಆಫೀಸ್ ಜವಾಬ್ದಾರಿಗಳನ್ನ ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನೀ ಇದ್ದಾಳೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ನಾನು ನಿನಗೆ ಮೊದಲು ಹೇಳಿದ್ದೀನಿ. ಇದು 4 ದಿನಗಳಲ್ಲಿ ನೀನು ಇದ್ದು ಮಾಡುವಂಥದ್ದು ಏನೂ ಇಲ್ಲ. ಹೊರಡು. ದಾದಾ, ಅನು ಈ ಫೈಲಲ್ಲಿ ಹರ್ಷ, ಇನ್ನೂ 1 ವಾರದಲ್ಲಿ ಅನು ಮದುವೆ ಆಗಿರುವಾಗ ಅವಳನ್ನ ಇಲ್ಲಿ ಇರಿಸ್ಕೊಂಡು ಏನು ಕೆಲಸ ಮಾಡಿಸ್ತಿದ್ಯಾ? ಅಷ್ಟಕ್ಕೂ ನೀನು ಇಲ್ಲೇನು ಮಾಡ್ತಿದ್ಯಾ? ಕಾನ್ಫರೆನ್ಸ್ ಹಾಲಲ್ಲಿ ಮೀಟಿಂಗ್ ಇದೆ ತಾನೆ? ರೆಡಿ. ಅನು, ಇನ್ಮೇಲೆ ನೀನು ಆಫೀಸಿಗೆ ಬರೋದು ಬೇಡ. ಸರ್, ಬಟ್ ನಾನು ಇನ್ಮೇಲೆ ನೀನು ಆಫೀಸಿಗೆ ಬರೋದು ಬೇಡ ಅಂತಂದೆ. ಹರ್ಷ ನಡಿ, ಕಮ್ಮಿರ. ಅನು, ಆರೇ ಸರ್ ಹೇಳಾಯ್ತಲ್ಲ, ನೀನಿನ್ ಮುಂದೆ ಆಫೀಸಿಗೆ ಬರೋದು ಬೇಡ. ಕೀ ಕೊಟ್ಟು ನೀನು ಆರಾಮಾಗಿರು. ಐ ಟೇಕ್ ಕೇರ್ ಆಫ್ ಆಲ್ ದಿಸ್. ಏನನು ಸೈಲೆಂಟ್ ಆಗೋದೆ? ಆರೇ ಸರ್ ಮಾತಿಗೆ ನೀನು ಇಷ್ಟೇನ ಬೆಲೆ ಕೊಡೋದು? ಅನು ಬಂಗಾರಾಗೆ ಈ ಅನುಬಂಧನದ ಫೋಟೋ ಕಳ್ಸೋಣ. ನನ್ನ ಫೋನಲ್ಲಿ ಅವ್ರ ಹೆಸರನ್ನ ಅನು ಬಂಗಾರ ಅಂತ ಸೇವ್ ಮಾಡ್ಕೊಂಡಿರೋದು ನೋಡಿದ್ರೆ ಏನು ಅನ್ಬೋದು? ಅವ್ರ ರಿಯಾಕ್ಷನ್ನ ಗೆಸ್ ಮಾಡೋದೇ ಕಷ್ಟ. ಕೇಳಿದ್ರೆ ಹೇಳ್ತೀನಿ. ಮೊದಲು ನಿಮ್ಮ ತಂದೆ ಫೋನಲ್ಲಿ ನಿಮ್ಮ ಹೆಸರನ್ನ ಅನು ಬಂಗಾರ ಅಂತಲೇ ನೋಡಿದೆ, ಹಾಗೆ ಅದು ಮನಸ್ಸಲ್ಲಿ ಉಳ್ಕೋತು ಅಂತ. ಬರೀ ಅಮೇರಿಕಾ ಮಾತ್ರ ಅಲ್ಲ, ಈವನ್ ಆಸ್ಟ್ರೇಲಿಯಾ ಇಸ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಪುಟ್ಟ ದೇಶ ಅಲ್ವಾ, ಸೊ ಕ್ವಾಲಿಟಿ ಕಾನ್ಷಿಯಸ್ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಯಾರೂ ಇರಲಿ ಹೆಲ್ಪ್ ಮಾಡೋಕ್ಕೆ. ಸೊ ನಾನೇ ಮಾಡ್ತಾ ಕಲ್ತ್ಕೊಂಡೆ, ಇನ್ಕ್ಲೂಡಿಂಗ್ ಫ್ಲೋರ್ ಪ್ಲ್ಯಾನ್. ಬಟ್ ನಾನು ಮಾಡಿದ ಯಾವ ಪ್ಲ್ಯಾನ್ಸು ವರ್ಕೌಟ್ ಆಗ್ತಿರಲಿಲ್ಲ. ಬಟ್ ಯಾರನ್ನ ಕನ್ಸಲ್ಟ್ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಕಲ್ತ್ಕೊಂಡೆ. ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಕೂಡ ಮಾಡಿದೆ. ಯುನೋ, ನನ್ನ ಕಂಪ್ನಿ ಬೇಸಿಕ್ ಫ್ಲೋರ್ ಪ್ಲ್ಯಾನ್ದ ಹಿಡಿದು ಕೊನೆ ತನಕ ಎಲ್ಲರೂ ನಾನೇ ಮಾಡಿದೆ. ಅನು, ನೀನಿನ್ನೂ ಇಲ್ಲೇ ಇದೆಯಾ? ಮ್ಯಾಮ್, ನನ್ನ ವಸ್ತುಗಳು ಒಂದಿಷ್ಟು ಈ ಆಫೀಸಲ್ಲೇ ಇದೆ. ಏನೇನು ತಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ನೀನು ಇಲ್ಲೇ ನಿಂತು ಯೋಚನೆ ಮಾಡ್ಬೇಕಾ? ಅನು, ಡೂ ಒನ್ ಥಿಂಗ್. ನಿನಗೆ ನೆನಪಾಗ್ತಿದ್ದಾಗೆ ನನಗೊಂದು ಟೆಕ್ಸ್ಟ್ ಮಾಡು, ಇಲ್ಲ ಅಡ್ಮಿನ್ಗೆ ಮೇಲ್ ಮಾಡು. ಒಂದೇ ಒಂದು ವಸ್ತುನೂ ಬಿಡ್ದಂಗೆ ಎಲ್ಲಾನು ನಿಮ್ಮ ಮನೆಗೆ ನಾನೇ ಕಳಿಸ್ಕೊಡ್ತೀನಿ. ಓಕೆನಾ? ಮತ್ತೆ ಈ ಆಫೀಸಿಗೆ ಬರೋ ತೊಂದರೆನ ತಗೋಬೇಡ ಅನು. ಆ್ಯಂಡ್ ಆರ್ಯ ಸರ್ ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡೋ ಹಾಗೆ ಮಾಡ್ಬೇಡ. ಎನಿ ಹೌ, ಸಿ ಯು ಆನ್ ಯೋರ್ ವೆಡ್ಡಿಂಗ್ ಡೇ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಆಲ್ ದಿ ಬೆಸ್ಟ್.
ದಿಸ್ ಇಸ್ ಯುವರ್ ಡೆಸ್ಕ್, ನಿನ್ನ ಕೆಲಸ ಮಾಡೋ ಜಾಗ. ಬಾಯ್. ನೋಡು ಅಮ್ಮ, ಒಂದ್ ಟ್ರಿಮ್ಮರು ಬ್ಲೇಡೋ ಹಿಡ್ಕೊಂಡ್ರೆ 10 ನಿಮಿಷದ ಕೆಲಸ. ಸರಿ ಬರ್ತೀನಿ ಬಾಯ್. ಈ ಗಡ್ಡ ತೆಗಿ ಅಂತ ಜೂನಿಯರ್ ಅನ್ನೂ ಹೇಳ್ತಾಳೆ. ಹೇಳ್ದಾಗ ನೋಡ್ಕೊಳ್ಳೋಣ. ಲೊಕೇಶನ್ ಕಳಿಸಿದಾರೆ, ನಾನು ಬರ್ತೀನಿ. ಟಾಟಾ. ಕಾರು ಬೈಕು? ಅಫ್ಕೋರ್ಸ್ ಕಾರು. ಅಮ್ಮ ಯಾಕೆ? ಬೈಕಲ್ಲಿ ಹೋಗುತ್ತಾನೆ. ಆಗ ಒಬ್ರನ್ನೊಬ್ರು ಹತ್ರ ಕುತ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಾನಿನಗೆ ನೀ ನನಗೆ ಅಂತ ಹಾಡಲ್ಲ ಹೇಳ್ಬೋದು. ಟೀಚರೇ ಹೇಗೆ ಮಾತಾಡಿದ್ರೆ ಮಕ್ಳ ಕತೆ ಏನಾಗಬೇಕು? ಅಯ್ಯೋ ಶಿವ ಕಾಪಾಡಪ್ಪ. ಚೂಲು, ಅವಾಗ ನಿನ್ ಚಿಕ್ಕ ವಯಸ್ಸಲ್ಲಿ ಲೆಕ್ಕ ಹೇಳ್ಕೊಡ್ತಾ ಇದ್ದೆ, ಈಗ ಲವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇಪ್ಪ. ಸರಿ ಬರ್ಲಾ? ನಿನ್ನಂತ ಸನ್ಯಾಸಿನ ಅವಳೇ ಉದ್ಧಾರ ಮಾಡ್ಬೇಕು. ಸದ್ಯ ಹೊರಗಡೆ ಹೋಗಿ ಮೀಟ್ ಮಾಡೋಣ ಅನ್ನೋ ವಿಚಾರ ಅವಳಿಗಾದ್ರೂ ಬಂತಲ್ಲ. ಸರಿನಪ್ಪ ಸರ್ದಾರ, ನೀನ್ ಫಾರಿನ್ ಕಾರಲ್ಲೇ ಹೋಗ್ಬಾ. ಒಟ್ನಲ್ಲಿ ನಾ ಹುಡುಗಿನ ಒಪ್ಕೊಂಡು ಹೊರಗಡೆ ಹೋಗ್ತಾ ಇದೆಯಲ್ಲ, ನನ್ಗದೇ ಸಮಾಧಾನ. ಹೋಗ್ಬಾ. ಬಾಯ್ ಬಾಯ್, ಟೇಕ್ ಕೇರ್. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಮೀರಾ? ಸರ್, ಇವತ್ತು ಈವ್ನಿಂಗ್ ಮಿಶ್ರಾ ಆ್ಯಂಡ್ ಗ್ರೂಪ್ ಅವ್ರ ಜೊತೆ ಇರುವಂಥ ಗೆಟ್ ಟುಗೆದರ್ಗೆ ನಿಮ್ಮ ಔಟ್ಫಿಟ್ನ ರೆಡಿ ಮಾಡಿಸಿದ್ದೀನಿ. ವಿಲ್ ಯು ಟ್ರೈ ಒನ್ಸ್? ನಾನು ಗೆಟ್ ಟುಗೆದರ್ಗೆ ಬರ್ತಾ ಇಲ್ಲ ಮೀರಾ. ಜೆಂಡೆ ಆರ್ಯ ಸರ್ನ ಹೇಳ್ದೆ ಕೇಳ್ದೆ ಯಾಕೆ ಇದನ್ನೆಲ್ಲ ಮಾಡಕ್ ಹೋಗ್ತೀರಾ? ಅವರು ಅನು ಮದುವೆ ಮುಗಿಯೋವರೆಗೂ ಎಲ್ಲೂ ಬರಲ್ಲ. ಆ ಅನು ಅನ್ನೋ ಕಾಯಿಲೆಯಿಂದ ನಮ್ಮ ಆರ್ಯ ಸರ್ ಗುಣಮುಖರಾಗೋದು ಯಾವಾಗ? ಇದು ನನಗೆ ಕಾಯಿಲೆ ಅನ್ಸಲ್ಲ. ಸಾರಿ, ನಿಮಗೆ ತೊಂದರೆ ಕೊಟ್ಟೆ. ಸಾರಿ ಯಾಕೆ ಕೇಳ್ತೀರಾ? ನೀವು ತೊಂದರೆ ಕೊಡ್ಲಿ ಅಂತಾನೆ ಕಾಯ್ತಾ ಇದ್ದೆ. ಟೆಲಿಗ್ರಾಮ್ ಹೊಡೆದಂಗೆ ಒಂದ್ ಪದ ಜಾಸ್ತಿ ಆದ್ರೆ ಎಲ್ಲಿ ಖರ್ಚಾಗುತ್ತೋ ಅನ್ನೋ ರೀತಿಲಿ ಮಿತವಾಗಿ ಮಾತಾಡ್ತೀರಾ. ಹೇ, ನಾನ್ ಟೆಲಿಗ್ರಾಮ್ ಅಂದಿದ್ದು ಈ ಮೊಬೈಲ್ದಲ್ಲ, ಈ ಹಳೆ ಕಾಲದ್ದು ಟೆಲಿಗ್ರಾಮು. ಅಯ್ಯೋ ಸಾರಿ, ನಾನೇ ಮಾತಾಡ್ತಿದ್ದೀನಿ. ನೀವಾಗೆ ಬರಕ್ಕೆ ಹೇಳಿದ್ದೀರ ಅಂದ್ರೆ ವಿಷಯನೂ ಇಂಪಾರ್ಟೆಂಟೇ ಇರುತ್ತೆ. ಥ್ಯಾಂಕ್ ಯು. ಅರೆ ಇದೇನಿದು ಸಾರಿ ಥ್ಯಾಂಕ್ಸು? ಈಗ ನಾವಿಬ್ರು ಒಂದೇ. ಐ ಆಮ್ ಕಮಿಟೆಡ್ ಟು ಯು. ನಿಮ್ಮ ಹೆಸರಲ್ಲಿ ನನ್ನ ಬಂಧಿಸಿಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ಬಿ ಲೈಫ್ ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್. ಸದ್ಯಕ್ಕೆ ಪಾರ್ಟ್ನರ್ಸ್ ಇನ್ ಕ್ರೈಮ್. ಯಾಕಂದ್ರೆ ಇದನ್ನ ಕಟ್ಟಿದ ಮೇಲೆ ಪುರೋಹಿತರು ಹೇಳಿದ್ರು ಮನೆ ಆಚೆ ಹೋಗ್ಬಾರ್ದು ಅಂತ. ಆದ್ರೂ ನಾವು ಬಂದಿದೀವಲ್ಲ. ಸೊ ನಿಮ್ಮಿಂದ ನನಗಾಗೋ ತೊಂದರೆ, ನನ್ನಿಂದ ನಿಮ್ಗಾಗೋ ತೊಂದರೆ, ಎರಡೂ ಓಕೆ ಅನ್ಸತ್ತೆ. ಅದೇನ್ ತೊಂದರೆ ಕೊಡಕ್ ಕರೆದಿದ್ರು ಶುರು ಹಚ್ಕೊಡಿ. ಇದರಲ್ಲಿರೋದು ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಫ್ಲೋರ್ ಪ್ಲಾನ್ ಅನ್ಸುತ್ತೆ ಇದು. ಹೌದು, ಅವತ್ತು ನೀವು ಆರ್ಕಿಟೆಕ್ಚರಲ್ ಪ್ಲಾನ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂದ್ರಲ್ಲ, ಅದಕ್ಕೆ ನಿಮ್ಮ ಹೆಲ್ಪ್ ಕೇಳ್ತಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಬಟ್ ವೈ? ತುಂಬ ಹಳೆದಿದ್ದಾಗಿದೆ. ನಂಗೆ ಒಂಚೂರು ಅರ್ಥ ಆಗ್ತದ. ನಿಮ್ಗೆ ಎಲ್ಲಿ ಸಿಕ್ತಿದ್ದು? ಯಾರಿದ್ದು? ಇದೇನು ಅನ್ನೋದನ್ನ ಅರ್ಥ ಮಾಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆರ್ಯ ಸರ್ ಯಾರು ಅನ್ನೋದನ್ನ ಅರ್ಥ ಮಾಡಿಸ್ಬೋದು ಅಂದ್ಕೊಂಡಿದ್ದೀನಿ. ಆರ್ಯ ಸರ್? ಈ ಮ್ಯಾಪ್ಗೂ ಆರ್ಯ ಸರ್ಗೂ ಏನು ಸಂಬಂಧ? ಮದುವೆಗೆ ಮುಂಚೆ ಯಾರ್ಯಾರನ್ನ ಕರಿಬೇಕು ಅಂತ ಒಂದು ಲಿಸ್ಟ್ ಹಾಕೊಂಡ್ಬಿಟ್ರೆ ಒಳ್ಳೇದು. ಆಮೇಲೆ ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅಂತ ಸುಮ್ಮನೆ ರಗಡೆ. ಈಗ ನಿಮ್ ಕಡೆಯವ್ರು ಯಾರ್ಯಾರು ಅಂತ ಒಂದು ಲಿಸ್ಟ್ ಹೇಳ್ಬಿಡೆ. ಸುಬ್ಬು, ಯಾರನ್ನ ಕರೆದ್ರು ಯಾಕಿಷ್ಟು ಅರ್ಜೆಂಟಲ್ಲಿ ಮದುವೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡವ್ರೆ. ಅವ್ರ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ನಾನು ಯಾರನ್ನೂ ಕರೆಯೋದಿಲ್ಲ.
ಮದುವೆ ಆಗಲಿ, ಆಮೇಲೆ ಎಲ್ಲರಿಗೂ ಒಂದೇ ಸರಿ ಅರ್ಜೆಂಟಲ್ಲಿ ಆಯಿತು ಅಂತ ಹೇಳೋದು ಇದ್ದೇ ಇರುತ್ತೆ. ಅಲ್ಲ ಕಣೆ, ಇರೋಳು ಒಬ್ಳು ಮಗಳು, ಅವಳು ಮದುವೆಗೆ ನಮ್ಮವರು ತಮ್ಮವರು ಅಂತ ಕರೆಯೋದು ಬಿಡ್ಬೇನೆ? ನಿನಗೆ ಮಗಳ ಮದುವೆ ಮೇಲೆ ಇಂಟ್ರೆಸ್ಟೇ ಇಲ್ಲ, ಎಲ್ಲ ನನ್ನ ಆರೋಗ್ಯದ ಬಗ್ಗೆನೇ ಕಾಳಜಿ. ಲಾಂಗ್ ಟೈಮ್ ಡ್ಯೂ. ಇದು ಯಾವತ್ತೋ ಆಗ್ಬೇಕಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅನು. ಆ್ಯಂಡ್ ಫೈನಲಿ ಯು ಆರ್ ಗಾನ್. ಅಬ್ಬ, ಒಂದೊಂದು ದಿನ ಕಳೀತಾ ಇದ್ದಾಗೆ ಸಮಾಧಾನ ಎಷ್ಟು ಹೆಚ್ಚಾಗ್ತಾ ಇದೆ. ಮಹೇಶ್, ಮೇಡಮ್, ಗೆಟ್ ಮಿ ಎ ಬ್ಲ್ಯಾಕ್ ಕಾಫಿ. ಹಾಂ ಮೇಡಮ್, ಸರಿ ಇದಾರ ನೋಡ್ಕೊಂಡು ಆಮೇಲೆ ತರ್ತೀನಿ ಮೇಡಮ್. ಸರ್ ಇದಾರ ಅಂತ ಯಾಕೆ ನೋಡ್ಬೇಕು? ಏನ್ ಕೆಲ್ಸ? ನನ್ಗಲ್ಲ ಮೇಡಮ್, ಮೇಡಮ್ ಅವ್ರಿಗೆ. ಮೇಡಮ? ಯಾವ ಮೇಡಮ್? ಅನು ಮೇಡಮ್ ಬಂದಿದ್ದಾರೆ ಮೇಡಮ್. ವಾಟ್? ಅನು ಯಾಕೆ ಬಂದಾಳಿಲ್ಲಿ? ಅನು, ನೀನಿಲ್ಲೇನ್ ಮಾಡ್ತಿದ್ಯಾ? ಪಾರ್ಕ್ ಆಯ್ತಾ? ಹಾ, ಮಾಡಿದೆ. ಹಾಯ್ ಮೀರಾ ಹೆಗಡೆ ಅವರೇ, ಹೇಗಿದ್ದೀರಾ? ಐ ಆಮ್ ಗುಡ್. ನೀವಿಲ್ಲಿ? ಅದು ನಮ್ಮ ಮದುವೆಗೆ ಎಲ್ಲರನ್ನೂ ಇನ್ವೈಟ್ ಮಾಡೋಣ ಅಂತ ಬಂದ್ವಿ. ಸರ್ ಇದ್ರಲ್ವಾ? ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ಯಾ ಸರ್ ಒಳಗಿದ್ದಾರೆ. ಕಮ್, ಪ್ಲೀಸ್ ಕಮ್. ಸರಿ. ಒಳಗೆ ಬರ್ಬೋದಾ ಸರ್? ಹಾಂ ಬಾನು. ಹಾಯ್, ಐ ವಾಸ್ ವೇಟಿಂಗ್ ಫಾರ್ ಯು ಬೋತ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹಾಯ್. ಸರ್, ಈ ಸಂಬಂಧದ ಆರಂಭ ನೀವು. ಸೊ ಈ ಮದುವೆಯ ಮೊದಲನೇ ಆಮಂತ್ರಣ ನಿಮಗೆ ಸಲ್ಲಬೇಕು. ಈ ಫಾರ್ಮಾಲಿಟಿ ಎಲ್ಲ ಯಾಕೆ? ಫಾರ್ಮಾಲಿಟೀಸ್ ಎಲ್ಲ ಏನಿಲ್ಲ ಸರ್, ಇಟ್ಸ್ ಆರ್ ಡ್ಯೂಟಿ. ಸಾಮಾನ್ಯವಾಗಿ ಪತ್ರಿಕೆನ ಮನೆಗೆ ಬಂದು ಕೊಡ್ತಾರೆ. ನೀವು ನನ್ನ ಒಂದ್ಸಲ ಆಫೀಸ್ಗೆ ಇನ್ವೈಟ್ ಮಾಡಿದ್ರಲ್ಲ, ಅದಕ್ಕೆ ಇಲ್ಲಿ ಬರಬೇಕಂತ ನನಗೂ ಆಸೆ ಇತ್ತು. ಹಾಗಾಗಿ ತುಂಬ ಸಂತೋಷ. ನೀವು ನಮ್ಮ ಆಫೀಸಿಗೆ ಬಂದಿದ್ದೀರಾ. ಏನು ತಗೊಳ್ತೀರಾ? ಶುಂಠಿ ಟೀ? ಏನು ತಗೊಳ್ತೀರಾ? ಅಯ್ಯೋ ಸರ್, ಅದೆಲ್ಲ ಏನೂ ಬೇಡ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಷ್ಟೇ ಸಾಕು ಅಲ್ವಾನು? ಬನ್ನಿ, ನಾವು ಆಫೀಸ್ ತೋರಿಸ್ತೀನಿ. ಸೂರ್ಯ ಅವರೇ, ಮೊದಲು ಕಾರ್ಡ್ ಕೊಟ್ಬಿಡೋಣ. ಯಾ ಸರ್, ಮೊದಲು ನಮ್ಮ ಆಮಂತ್ರಣ ಸ್ವೀಕರಿಸಿ, ನಿಮಗೆ ಕೊಟ್ಟ ಮೇಲೇನೆ ಬೇರೆಯವ್ರಿಗೆಲ್ಲ. ಅನು, ದೇವ್ರ ಮುಂದೆ ಇಡಬೇಕಾದದ್ದನ್ನ ಮೊದಲು ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮ ಮದುವೆಗೆ ತಪ್ಪದೆ ಬನ್ನಿ ಸರ್. ಬಂದು ಆಶೀರ್ವಾದ ಮಾಡಿ. ಕಾರ್ಡ್ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಬನ್ನಿ ಬಾನು. ರಜನಿ ಅವರೇ, ರಜನಿ ಅವರೇ, ರಜನಿ ಅವರೇ,
ಆಗಿದ್ದೆಲ್ಲ ಮರ್ತು ಬಿಡೋಣ. ವಟಾರ ಅಂದಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ನಾವೆಷ್ಟೋ ಸರಿ ಕೋಪದಲ್ಲಿ ಜಗಳ ಆಡಿ ಮತ್ತೆ ಒಂದಾಗಿಲ್ವಾ ಹೇಳಿ? ಒಬ್ರಿಗೊಬ್ರು ನೋಯಿಸ್ಕೊಂಡು ಜೀವನ ಮಾಡೋದನ್ನ ಮರ್ತು ಬಿಡೋಣ. ಇನ್ನೊಬ್ರನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲದೆ ಬದುಕೋಣ. ಮನಸ್ಸು ತುಂಬಾ ದೊಡ್ಡದು ಪುಷ್ಪ ಅವರೇ. ಏನೇ ಆಗ್ಲಿ ನಾನ್ ಮಾಡಿದೆ ತಪ್ಪು, ದಯವಿಟ್ಟು ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಿ ರಜನಿ ಅವರೇ, ಅದೆಲ್ಲ ಅಲ್ಲಿಗೆ ಮುಗಿಲಿ. ಇನ್ನು ಅನ್ನು ಈ ಮನೇಲಿರೋದು ಬೆರಳೆಣಿಕೆ ಅಷ್ಟು ಸಮಯ ಮಾತ್ರ. ಆಮೇಲೆ ಈ ಮನೆ, ಈ ದೇಶ ಎಲ್ಲದರಿಂದ ದೂರ ಹೋಗ್ತಾಳೆ. ಚಿಕ್ಕ ವಯಸ್ಸಲ್ಲಿ ಅನುಗಾಗ್ಲಿ ರಮ್ಯನ್ಗಾಗ್ಲಿ ನಮ್ಮನೆ ನಿಮ್ಮನೆ ಅನ್ನೋ ಭೇದ ಕೈ ಎಷ್ಟು ಕೆಂಪಾಗುತ್ತೋ ಅಷ್ಟು ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಂತೆ. ನೋಡು, ಅನು ಕೈ ಈಗ್ಲೇ ಎಷ್ಟು ಕೆಂಪಾಗಿದೆ. ಸುಳ್ಳು ಹೇಳಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ನಾ ಇನ್ನು ಪೂರ್ತಿ ಬಿಟ್ಟೇ ಇಲ್ಲ, ಆಗ್ಲೇ ಕೆಂಪು ಕಾಣಿಸ್ಬಿಡ್ತಾ? ಹಂಗಂದ್ರೆ ಅನು ಕೈ ಕೆಂಪಾಗುತ್ತೋ ಇಲ್ವೋ, ಕೆನ್ನೆ ಕೆಂಪಾಗುತ್ತೆ, ಅದಕ್ಕೆ ಹೇಳ್ದೆ. ಇದೆಲ್ಲ ಟ್ರಿಕ್ಕು ಕಣೆ, ನಿನಗೆ ಅರ್ಥ ಆಗಲ್ಲ. ನೀನ್ ಸುಮ್ನೆ ಬಿಡ್ಸು. ನಿನ್ ಗಂಡನ್ ಮೊದಲನೇ ಅಕ್ಷರ ಏನದು? ಎ ಅಲ್ಲ, ಎಸ್. ರಮ್ಯಾ, ಎಸ್ ಅಂತ ಬರೀಯೇ. ಸೂರ್ಯ ಅವ್ರ ಪೂರ್ತಿ ಹೆಸರು ವಿಜಯ್ ಸೂರ್ಯ ಅಲ್ವಾ? ವಿ ಬರ್ಬೇಕಿತ್ತು, ಎಸ್ ಅಂತ ಬರ್ದ್ಬಿಟ್ಟೆ. ಎಲ್ರೂ ಅವ್ರನ್ನ ಸೂರ್ಯ ಅಂತಾನೆ ಕರೆಯೋದಲ್ವಾ? ಪರವಾಗಿಲ್ಲ ಅಲ್ವಾ ಅನು? ನನ್ ಬದುಕಿಗೆ ಅಂಟ್ಕೊಂಡಿರೋ ಅಕ್ಷರ ಇದೆ. ಸೂರ್ಯ ಅವ್ರು ಕಾಲ್ ಮಾಡ್ತಿದ್ದಾರೆ. ನೋಡ್ದ ಹುಡ್ಗಿ ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಕೈ ಮೇಲೆ ಗಂಡನ ಹೆಸರು ಬರೀತಿದ್ದಂಗೆ ನಾಚಿ ನೀರಾಗ್ಬಿಟ್ಲು. ಅದಕ್ಕೆ ಫೋನಲ್ಲಿ ಮಾತಾಡಕ್ ಹೊರಗಡೆ ಹೋಗೋಳೆ. ನಂಗೂ ಬರೀಯೇ. ನಿನ್ ಗಂಡನ ಹೆಸರು ಬರೀಲಾ?